ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪ್ಪಗಳನ್ನು ಹುಣ್ಣ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನು ಕೂಡ ಹುಣ್ಣ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತು ಬಹಳ ವಿಶೇಷವಾದ ದಿನ. ಇವತ್ತು ಯುವಕರ ದಿನಾಚರಣೆ. ಅದು ಈ ದೇಶ ಕಂಡ ಒಬ್ಬ ಶ್ರೇಷ್ಠ ಪೂಜ್ಯರಲ್ಲ, ಅವರು ವೀರ ಸನ್ಯಾಸಿ ಆದಂಥ ಮಹಾತ್ಮರಾದಂಥ ಸ್ವಾಮಿ ವಿವೇಕಾನಂದವರ ಒಂದು ಜನ್ಮದಿನ. ಆ ಜನ್ಮದಿನವನ್ನು ನಮ್ಮ ಭಾರತ ದೇಶ ಯುವಕರ ದಿನಾಚರಣೆಯನ್ನಾಗಿ ಇವತ್ತು ಆಚರಿಸಿಕೊಳ್ತಾ ಇದ್ದೇವೆ. ಅದಕ್ಕೆ ನಾನು ಮೊದಲೆದ್ದು ನಮ್ಮ ದೇಶದ, ನಮ್ಮ ನಾಡಿನ, ನಮ್ಮ ಹೆಮ್ಮೆಯ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಯುವಕರಿಗೆ ಯುವ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರಕ್ಕೆ ಇಚ್ಛಪಡ್ತೇನೆ. ಸ್ವಾಮಿ ವಿವೇಕಾನಂದವರು ಒಂದು ಮಾತನ್ನು ಹೇಳ್ತಾರೆ, ಸ್ಟ್ರೆಂಗ್ತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್ ಅಂತ ಹೇಳಿ. ಇದರ ಅರ್ಥ ಏನು, ಅರ್ಥ ಆಯ್ತು ಇಲ್ಲೋ ಗೊತ್ತಿಲ್ಲ, ಅದನ್ನ ಕನ್ನಡದಾಗೂ ಹೇಳ್ತೀನಿ. ಸ್ಟ್ರೆಂಗ್ತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್ ಅಂತ. ಶಕ್ತಿಯೇ ನಿಮ್ಮ ಜೀವನ, ನಿಮ್ಮ ದೌರ್ಬಲ್ಯವೇ ನಿಮ್ಮ ಮರಣ ಅಂತ ಹೇಳ್ತಾರೆ. ಇವತ್ತು ತಾವೆಲ್ಲ ಯುವಕರಲ್ಲಿ ಕೂತಿದ್ದೀರಿ. ಇವತ್ತು ನಾವು ಈ ಇಳಕಲ್ ಪ್ರೀಮಿಯರ್ ಲೀಗ್ 8ರ ಒಂದು ಬಹುಮಾನ ವಿತರಣೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀವಿ. ಕಳೆದ 38 ದಿವಸಗಳ ಕಾಲ ಇವತ್ತೇನು ಸುಮಾರು 14 ತಂಡದ ಕ್ರೀಡಾಪಟುಗಳು ಸುಮಾರು 250ಕ್ಕೂ ಹೆಚ್ಚು ಯುವಕರು ಈ ಕ್ರೀಡಾಕೂಟದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ. ಅದರಲ್ಲಿ ವಿಶೇಷವಾಗಿ ಗ್ರಾಮೀಣದಿಂದ 6 ಜನ ಒಂದು ತಂಡದಲ್ಲಿ ಕಡ್ಡಾಯವಾಗಿ ನಾವು ಒಂದು ನಿಯಮವನ್ನು ಮಾಡಿ 6 ಜನ ಒಂದು 6 ಜನ ಯುವಕರನ್ನ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳನ್ನು ನಾವಿಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ. ನಾನು ಒಟ್ಟಾರೆ ಹೇಳುವಂತ ಮಾತು ಏನಂದ್ರೆ, ಈ 250 ಯುವಕರು ಇವತ್ತು ಹಚ್ಚಿದಂತ ನಿಮ್ಮ ಶಕ್ತಿ, ನಿಮ್ಮ ತಾಕತ್ತು, ನಿಮ್ಮ ಒಂದು ಯುವಕರ ಒಂದು ಸ್ಫೂರ್ತಿ ಇವತ್ತು ಈ IPL ಸೀಸನ್ 38ಗಳ ಕಾಲ ಯಶಸ್ವಿ ಆಗಿದೆ ಅನ್ನೋ ಮಾತನ್ನು ನಾನು ಮೊದಲು ಹೇಳಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂತ್ಸ್ ಆರ್ ಯೂಸ್ಲೆಸ್ ಅಂತೇಳಿ. ಇದರ ಅರ್ಥ ಏನಂದ್ರೆ, ಯುವಕರು ದರಿದ್ರಗಳಲ್ಲ, ಅವರು ಉಪಯೋಗ ಇಲ್ಲ ಅನ್ನೋ ಮಾತನ್ನು ನಮ್ಮ ಬಹಳಷ್ಟು ಜನ ಹೇಳ್ತಾರೆ. ಏನ್ ಬಿಡ್ರಿ ಯುವಕರು ಬರೀ ಚೀಟ್ ಹಾಕ್ತಾರ, ಮೊಬೈಲ್ ನೋಡ್ತಾರ, ಸೋಷಿಯಲ್ ಮೀಡಿಯಾದಾಗಿರ್ತಾರ, ಯುವಕರಂದ್ರೆ ಉಪಯೋಗ ಇಲ್ಲ ಅಂತ ಅನ್ನೋ ಮಾತನ್ನ ಸಹಜವಾಗಿ ಮಾತಾಡ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂತ್ಸ್ ಆರ್ ಯೂಸ್ಲೆಸ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಯುವಕರನ್ನ ಬಳಕೆ ಮಾಡೋದು ಕೂಡ ಸರಿಯಾಗಿ ಮಾಡಿದ್ರೆ ಆ ಯುವಕರು ಸರಿಯಾದ ಹಾದಿಗೆ ಬರ್ತಾರೆ ಅನ್ನೋದಕ್ಕೆ ಇವತ್ತು IPL ಸೀಸನ್ 8 ಇವತ್ತು ಯಶಸ್ವಿಯ ಕಾರಣ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಅರ್ಥ ಮಾಡ್ಕೋಬೇಕು. ಯುವಕರನ್ನ ಬಳಕೆ ಮಾಡಬೇಕು. ಯಾವ ರೀತಿ ಬಳಕೆ ಮಾಡಬೇಕು? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಅವರು ಉಪಯೋಗಗಳಲ್ಲ, ಅವರು ನಿರುಕ್ತ ಅಲ್ಲ, ಅವರನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಯೂತ್ಸು ಕೂಡ ಯೂಸ್ಡ್ ಆಗ್ತಾರೆ ಅನ್ನೋದನ್ನ ಸ್ವಾಮಿ ವಿವೇಕಾನಂದ ಅವರು ಹೇಳಿದ. ಅದಕ್ಕೆ ಅವರ 2 ಮಹತ್ವವಾದ ಒಂದು ಅಂಶಗಳನ್ನು ತಿಳಿಸೋದ್ರ ಜೊತೆಗೆ ಕೊನೆಯದು ಒಂದು ನಾನು ಏನ್ ತಿಳಿಯಲ್ಲ ಅದನ್ನು ಹೇಳ್ಬಿಡ್ತೀನಿ. ಏನದು?
ಏನಮ್ಮ ನೀನೇ ಹೇಳ್ತೇನೆ ಇನ್ನೊಂದ್ಸರಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಎದ್ದೇಳಿ ಯುವಕರೇ ಎದ್ದೇಳಿ, ಎದ್ದೇಳಿ ಯುವಕರೇ. ಯುವಕರಿಗೆ ಹೇಳಿದ್ದದು, ಮುದುಕರಿಗೆ ಹೇಳ್ತಾರೆ ನೀನು ಹಚ್ಕೊಂಡು ಇವತ್ತು ನಾಳೆ ಅನ್ನೋರಿಗೆ. ಯುವಕರಿಗೆ ಹೇಳಿದ್ದದು, ಎದ್ದೇಳಿ ಯುವಕರೇ ಎದ್ದೇಳಿ, ನಿಮ್ಮ ಗುರಿಯನ್ನ ಮುಟ್ಟುವವರೆಗೂ ನೀವು ಹಿಂದೆ ತಿರುಗಿ ನೋಡಿದಿರಿ ಅನ್ನೋ ಮಾತನ್ನ ಇವತ್ತು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಈ 3 ವೇದ ವಾಕ್ಯ ಯುವಕರಿಗೋಸ್ಕರನೇ ಇದೆ. ನಾವು ಅರ್ಥ ಮಾಡ್ಕೋಬೇಕು. ನಾನು ಯುವಕ ಅಂತನ ಭಾವಿಸಿನ, ನಾನು ಮುದುಕಲ್ಲ. ಯಾರ ತಿಳ್ಕೊಂಡಿದ್ರೆ ಗ್ರೌಂಡ್ನಾಗ ಬರ್ರಿ, ನಾನು ತಾಕತ್ ತೋರಿಸ್ತೀನಿ. ದಡ ಕಡೆ ಅಲ್ಲ, ಗ್ರೌಂಡ್ನಾಗ ತೋರಿಸ್ತೀನಿ. ಗ್ರೌಂಡ್ನಾಗ ಬರ್ರಿ, ನಾನು ತಾಕತ್ ತೋರಿಸ್ತೀನಿ. ಏನಪ್ಪ? 3 ಓವರ್ ಮಾಡೀನಿ. 3 ಓವರ್ ನೀ ಮೊನ್ನೆ ಅದು 4 ಓವರ್. ಸುಮ್ಮನಿರು. ಇವತ್ತು 3 ಓವರ್ ಬಾಲ್, 2 ವಿಕೆಟ್. ಬ್ಯಾಟಿಂಗ್ ನಾಟ್ ಔಟ್, 12 ಓವರ್ ನಾಟ್ ಔಟ್, 32 ರನ್ ನೋಡ್ಬೇಕು. ಈ ತಾಕತ್ ಯಾರಿಗಾರ ಇದ್ರು ಬಾ ಅಂತ ಹೇಳಿ ಅವ್ರಿಗೆ. ಗದ್ದೆಗೇರಿ ಸರ್ ಹೇಳಾರಲ್ಲ ಅವ್ರಿಗೆ, ಅವ್ರ ತಾಕತ್ತು ತಮ್ಮು ಮಾತಾಡ್ತಾರಲ್ಲ, ಬರ್ರಿ ನಾಳೆ ವೀರಮಣಿ ಕ್ರೀಡಾಂಗಣಕ್ಕೆ ನಿಮ್ ತಾಕತ್ತು ತಮ್ಮ ಇದ್ರೆ ತೋರಿಸ್ತೀನಿ. 2 ಓವರ್ ಆಡ್ರಿ ಸಾಕು, ಅಪ್ಪ ಮಗ ಕೂಡಿ 2 ಓವರ್ ಆಡ್ರಿ. 2 ಓವರ್ ನಾನಾ ಬೌಲಿಂಗ್ ಮಾಡ್ತೀನಿ, ಗಣ ಮಕ್ಕಳಿದ್ರು ಬರ್ರಿ. 2 ಓವರ್. ಅದಕ್ಕೆ ಈ ಸಂದರ್ಭದಲ್ಲಿ ಸಮಯ ಭಾಳ ಆಗೈತಿ. ನೀವೆಲ್ಲ ಕಾತುರರಾಗಿ ನಮ್ಮ ಯುವಕರು ರೆಡಿಯಾಗಿ ಬಂದಾರ ಡ್ಯಾನ್ಸ್ ಪಾನ್ಸ್ ನೋಡಾಕ, ಹಾಡಾಕ. ನಾವೇನಿಲ್ಲೇ ಏನೋ ಯಾರ್ದೋ ಒಂದು ಖುಷಿಗೆ ಅಥವಾ ಏನೋ ಒಂದು ಅಸಹ್ಯ ಮಾಡೋದಕ್ಕೆ ಅಥವಾ ಈ IPL ಆಡಿಸುವಂತ ಏನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಯಾವತ್ತೂ ಜೀವನ ಮಾಡೋದಿಲ್ಲ. ಅದಲ್ಲ ಉದ್ದೇಶ ಏನು? ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತ ಮಾತಿನ ಉದ್ದೇಶ, ನಮ್ಮ ಉದ್ದೇಶ ಯುವಕರನ್ನೇ ಬಡದೆಬ್ಬಿಸ್ಬೇಕು, ಯುವಕರನ್ನೇ ಮೇಲೆತ್ತಬೇಕು, ಕ್ರೀಡಾಪಟುಗಳನ್ನಾಗಿ ಮಾಡಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು. ಆ ಕೆಲಸ ಮಾಡೋದಕ್ಕೆ ನಾವು ಹೊಟ್ಟಿದ್ದೀವಿನ ಯಾವುದೇ ರಾಜಕೀಯ ದುರುದ್ದೇಶದಿಂದ ನಾವು ಈ IPL ಆಡಿಸಿಲ್ಲ, ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ. ಯುವಕರಿಗೋಸ್ಕರ ಆಯೋಜನೆ ಮಾಡಿದ್ವಿ ನಾವು. ಮೊನ್ನೆ ಡಾಲಿ ಧನಂಜಯ ಕರೆಸಿದ್ದು, ಸಪ್ತಮಿ ಗೌಡ ಬಂದಿದ್ರು, ರಾಗಿಣಿ ದ್ವಿವೇದಿ ಬಂದಿದ್ರು, ಸಂಜನಾ ಬಂದಿದ್ರು, ಅನೇಕ ಜನ ಎದಕ್ಕೆ ಬಂದಿದ್ರು? ಅವರು ಈ ರಾಜ್ಯದ ಚಲನಚಿತ್ರ ನಟರು. ಇವತ್ತು ನಿಮ್ಮನ್ನೆಲ್ಲ ಹುರಿದುಂಬಿಸಿ ಈ IPLಗೆ ಇವತ್ತು ಚಾಲನೆಯನ್ನು ಕೊಡಕ್ ಬಂದ್ರ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರ ಅಂದ್ರು, ಇಲ್ಲಿ ಬೆಟ್ಟಿಂಗ್ ಮಾಡಿಸ್ತಾರ ಅಂದ್ರು. ಅನ್ಕೊಳ್ಳಿ, ನಾ ಹೇಳ್ಬಿಟ್ಟಿ ಅವ್ರಿಗೆ ಉತ್ತರ ಇಲ್ಲ. ನನ್ನ ಹತ್ರ ಅಲ್ಲಿ ಗದ್ದೆಗೇರಿ ಸರ ಕೊಟ್ರ ನಾನು ಉತ್ತರ ಕೊಡೋದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ನಮ್ಮ ಉದ್ದೇಶ. ನಮ್ಮ ಗಣಿ ಸಾಹೇಬ್ರು ಆಗಾಗ ಮಾತಾಡ್ತಿರ್ತಾರೆ, ಉಸ್ಮಾನ್ ಗನಿ ಹುಮ್ನಾಬಾದ್ ಸಾಹೇಬ್ರು ಒಂದು ದಿವ್ಯ ಕುರಾನದ ಮಾತು ಹೇಳ್ತಿರ್ತಾರೆ. ಅವರು ಅದನ್ನ ಎಂದೂ ಮರೆಯಾಗಿಲ್ಲ ನಾನು. ಯಾಕಂದ್ರೆ ಅವ್ರು ಹೇಳ್ತಾರ, ಯುವ ಶಕ್ತಿ ಅನ್ನೋದು ಹೇಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಇವತ್ತು 52% ಯುವಕರನ್ನ ಹೊಂದಿರುವಂತ ಯಾವ್ದಾದ್ರು ದೇಶ ಈ ಪ್ರಪಂಚದಲ್ಲಿ ಇದ್ರೆ ಅದು ಭಾರತ ದೇಶ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು 52% ಯುವಕರು ನಾವಿದ್ದೀವಿ. ಅದಕ್ಕೆ ಯುವಕರು ಹೇಗಿರ್ಬೇಕಂದ್ರ ನೀವೇ ಕುರಾನದಲ್ಲಿ ಹೇಳ್ತಾರೆ, ಅವ್ರ ಬಾಯಿನಲ್ಲಿ ಬಂದ್ರೆ ಬಹಳ ಚಂದ ಇರ್ತದೆ. ಅಧ್ಯಕ್ಷರು ನೀವೇ ಹೇಳ್ಬಿಟ್ರಿ ಒಂದು ಮಾತನ್ನು. ಇಲ್ಲ ನನ್ನ ಬಾಯಿಗೆ ಬರೋದಿಲ್ಲ ಅದು ಸರಿಯಾಗಿ. ನೀವೇ ಹೇಳ್ರಿ, ಲಾಸ್ಟ್ ಒಂದು ಡೈಲಾಗ್ ಅದನ್ನ ಹೇಳ್ಬಿಡ್ರಿ. ಅದಕ್ಕೆ ಯುವಕರಿಗೆ ಹೇಳ್ತಾರ ಅವರು, ಯುವಕರು ಮನಸ್ಸು ಮಾಡಿದ್ರೆ, ಅದಕ್ಕೆ ಹೇಳ್ತಾರ ಮನಸ್ಸಿದ್ದರೆ ಮಾದೇವ ಅಂತ. ಅಲ್ಲ, ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಮಾದೇವ. ಮನಸ್ಸು ಮಾಡಿದ್ರ ಭೂಮಿ ಆಕಾಶವನ್ನ ಮನುಷ್ಯ ಅವರ ಅಂಕಿತದಲ್ಲಿ ಇಡಬಹುದಂತೆ. ಆ ಒಂದು ಶಕ್ತಿ ಇದೆ ಅಂತೆ ಯುವಕರ ಹತ್ರ. ಅದಕ್ಕೆ ಅಷ್ಟೇ ಅಲ್ಲ, ದಿವ್ಯ ಕುರಾನದಲ್ಲಿ ಹೇಳ್ತದೆ, ಯುವಕ ಒಬ್ಬ ಮನಸ್ಸು ಮಾಡಿದ್ರ
ಆ ದಿಕ್ಕನ್ನೇ ಬದಲಿ ಮಾಡುವಂತ ಶಕ್ತಿಯನ್ನ ಯುವಕ ಹೊಂದಿದಾನ ಅನ್ನೋದು ಕೂಡ ಇವತ್ತು ಅಕ್ಷರ ಸಹ ಸತ್ಯ. ಅದು ಸ್ವಾಮಿ ವಿವೇಕಾನಂದ ಅವರೇ ಇವತ್ತು ನಮಗೆ ಒಂದು ಉದಾಹರಣೆ. ಯಾಕಂದ್ರೆ ಅವ್ರು ಮನಸ್ಸು ಮಾಡಿಲ್ಲ. ನಿಮಗೆ ಗೊತ್ತಿಲ್ಲ ಅವ್ರು ಏನೇನ್ ಮಾಡ್ಯಾರ ಒಂದು ಕಾಲದಲ್ಲಿ ಈ ದೇಶದ ಬಗ್ಗೆ. ಪಾಪ ಸ್ವಾಮಿ ವಿವೇಕಾನಂದ ಅವರು ಕ್ಯಾವಿ ಧರಿಸಿ ಅಮೆರಿಕಕ್ಕೆ ಹೋಗಿ ಅವ್ರು ಹೇಳಿದ್ರು, ಒಂದು ಕೊನೆ ಮಾತನ್ನು ಹೇಳ್ತೀನಿ. ಅಮೆರಿಕಕ್ಕೆ ಹೋಗಿ ಏನ್ ಹೇಳಿದ್ರು ಅಂದ್ರೆ, ಅವ್ರ ಅಲ್ಲೆಲ್ಲ ಸೂಟ್ ಬೂಟ್ ಹಾಕೊಂಡು ಭಾರಿ ಸ್ಟೈಲ್ ನಿಂದ್ರು ಅಮೆರಿಕದಾಗ. ಇವ್ರು ಹೋಗಿದ್ರು ಹಿಂಗ ಇದ ವೇಷದಾಗ. ಇವ್ರು ಹೋಗ್ಬಿಟ್ರೆ ಅವ್ರು ಕೇಳಿದ್ರಂತ, ಏನ್ರಿ ಸ್ವಾಮಿ ವಿವೇಕಾನಂದ ಅವರ ನಿಮ್ಮ ಅವತಾರ ಏನಿದು, ನಿಮ್ಮ ವೇಷ ಏನಿದು ಅಂತ ಕೇಳಿದ್ರಂತ. ಅದಕ್ಕೆ ಅವ್ರು ಹೇಳ್ತಾರ ಅಮೆರಿಕದವ್ರಿಗೆ, ಸ್ವಾಮಿ ವಿವೇಕಾನಂದ ಅವರು, ನಮ್ಮ ಹಾಕಿರೋ ಈ ಬಟ್ಟೆ ನೋಡಿ ನಮ್ಮ ಮನಸ್ಸನ್ನು ಅಳೆಯೋದಕ್ಕೆ ನಿಮ್ಗೆ ಆಗೋದಿಲ್ಲ ಅಮೆರಿಕದವ್ರಿಗೆ. ನಮ್ಮ ಒಳಗಿನ ಮನಸ್ಸು ಹೊಕ್ಕನ್ನು ನೋಡ್ರಿ, ನಿಜವಾದ ಭಾರತೀಯರ ಹತ್ರ ಇರುವಂತ ಆ ಮನಸ್ಸಾಕ್ಷಿ, ಒಂದು ಸ್ಫೂರ್ತಿ, ಆ ದೇಶಭಕ್ತಿ, ಜಾತ್ಯತೀತ ಮನೋಭಾವನೆ ಹೇಗಿದೆ ಅನ್ನೋದನ್ನ ನೋಡ್ರಿ ಅಂತ ಹೇಳಿದ್ರು. ಆದ್ರೆ ಅವ್ರು ಕಾವ್ಯ ಹಾಕ್ಯಾರ ಕೂಡ ಒಂದಿಷ್ಟು ಮಂದಿ, ಈ ಕಾವ್ಯ ಮಂದಿ ಹೊಂಟತ್ತಲ್ಲ ಬಹಳ ಮಂದಿ ನೋಡ್ರಿಲ್ಲ ನೀವು, ಕೇಸರಿ ಧ್ವಜ ಹಿಡ್ಕೊಂಡು ಕೇಸರಿ ಧ್ವಜ ಹಿಡ್ಕೊಂಡು ಒಂದಿಷ್ಟು ಮಂದಿ ಹೊಂಟ್ರಲ್ಲ ಈಗ ದೇಶದಾಗ. ಅವ್ರಿಗೆ ಭಾರತ ದೇಶದ ಧ್ವಜ ಬೇಡ, ಅವ್ರಿಗೆ ತ್ರಿವರ್ಣ ಧ್ವಜ ಬೇಡ, ಕೇಸರಿ ಬಿಳಿ ಹೆಸರು ಬೇಡ ಅವ್ರಿಗೆ ಕೇಸರಿ ಅಟ್ಟ ಬೇಕು ಅವ್ರಿಗೆ. ಅವರು ಸ್ವಾಮಿ ವಿವೇಕಾನಂದರು ಅವ್ರ ಪರವಾಗಿ ಮಾಡ್ಕೊಳ್ತಾರೆ, ಛತ್ರಪತಿ ಶಿವಾಜಿ ಅವ್ರನ್ನ ಅವ್ರ ಪರವಾಗಿ ಮಾಡ್ಕೋತಾರೆ. ಇವರೆಲ್ಲ ಜಾತ್ಯತೀತ ಮನೋಭಾವನೆ ಉಳ್ಳುವಂತ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಈ ದೇಶದ ಅಭಿವೃದ್ಧಿಗಾಗಿ ಅವರು ಸ್ಮರಿಸಿದ್ರು ಅನ್ನೋದನ್ನು ನಾವು ಮರಿಬಾರ್ದು. ಆದ ಕಾರಣ ಬಂಧುಗಳೇ, ವಿಚಾರಗಳು ಬಹಳ ಅದಾವು, ಬಹಳಷ್ಟು ದೂರ ಹೋಗುತ್ತೆ. ಸಮಯ ನಾನು ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ ನಮ್ಮ ಅನೇಕ ವಿಜಯ ಮಾತೇಶ್ ಗದ್ದನಕೇರಿ ಅವರು ಇರ್ಬೋದು, ನಮ್ಮ ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ನಮ್ಮ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಶಿವಾನಂದ ಮುಚ್ಕಂಡಿ ಗುರುಗಳು, ನಿವೃತ್ತ ಪ್ರಾಧ್ಯಾಪಕರು, 66 ವಯಸ್ಸನ್ರಿ ಸರ್ ಈಗ 68, 2 ಕಡಿಮೆ ಹೇಳಿದ ನಾನು. 68 ವಯಸ್ಸಲ್ಲಿ ನೀವೆಲ್ಲರೂ ಕ್ರೀಡಾಪಟುಗಳು ನಿಜವಾಗಲೂ ಯಾರಿಗಾದ್ರೂ ಗೌರವ ಸಲ್ಲಿಸಬೇಕಾದ್ರೆ ನಾನು ವಿಜಯಾನಂದ ಕಾಶ್ಯಪ್ನವ್ರಿಗೆಲ್ಲ ಸನ್ಮಾನ್ಯ ಶಿವಾನಂದ ಮುಚ್ಚಗಂಡಿ ಅವರಿಗೆ ನೀವು ಧನ್ಯವಾದಗಳನ್ನ, ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳ್ತೀನಿ. ಈ ಕ್ರೀಡಾಕೂಟ ಯಶಸ್ವಿ ಆಗೋದಕ್ಕೆ ಅವರು ಹಗಲಿರುಳು ಬೆಳಗ್ಗೆ 8 ಗಂಟೆಗೆ ಬಂದವರು ನಿಮ್ಮ ಎಲ್ಲ ಮ್ಯಾಚ್ಗಳನ್ನ ಮುಗಿಯೋವರೆಗೆ ಇದ್ದು ಹೋದವ್ರು ಯಾರಪ್ಪ ದಿವಸ ನೋಡ್ರಿಲ್ಲಪ್ಪ ರಂಜಾನ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ವೇದಿಕೆ ಪರವಾಗಿ, ನಾನು ಕ್ರೀಡಾಪಟುಗಳ ಪರವಾಗಿ, ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಪರವಾಗಿ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ನನ್ನ ನಿವೃತ್ತ ಪ್ರಾಧ್ಯಾಪಕರಾದಂತಹ ಸನ್ಮಾನ್ಯ ಶಿವಾನಂದ ಮುಚ್ಕಂಡಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. 68 ವಯಸ್ಸಿನಲ್ಲಿ ಯುವಕರಂಗ ನಿಂತು ಈ ಎಲ್ಲ ಕ್ರೀಡಾಪಟುಗಳಿಗೆ ಸಲಹೆಯನ್ನು ನೀಡಿ ಹೇಗೆ ಆಡಬೇಕು ಅನ್ನೋದನ್ನ ಸಲಹೆಗಳನ್ನು ನೀಡಿದ್ದಾರೆ. ಆದ್ರೆ ಕೆಲವು ಜನ ಅರ್ಥ ಮಾಡ್ಕೊಂಡ್ರು, ಕೆಲವು ಜನ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ನಾನು ಒಂದನ್ನ ವಿನಂತಿ ಮಾಡ್ಕೋತೀನಿ ನಿಮಗೆಲ್ಲರಿಗೂ, ಎಲ್ಲ ಕ್ರೀಡಾಪಟುಗಳಿಗೆ, ನನ್ನ ಮತಕ್ಷೇತ್ರದ ನಾನು ಒಂದೇ ಉದ್ದೇಶವನ್ನು ಹೊಂದಿದ್ದೀನಿ. ಈ IPL ಸೀಸನ್ ಅನ್ನ ಪ್ರಾರಂಭ ಮಾಡಿದ್ದು ನಾವು ಮಾತೇಶ್ ನರಗುಂದವ್ರ ಎಲ್ಲಿದವ್ರ ಯಾವಾಗ್ರಿ ಅಲ್ಲೇ ಕೂತಾರ, ಅಧ್ಯಕ್ಷರು ಕೇಳ್ರಿ ಹೇಳ್ತಾರ. ಈ IPL ಸೀಸನ್ ಅನ್ನ ಪ್ರಾರಂಭ ಮಾಡಿದ್ದು ಎಲ್ಲಿ ಹೇಳ್ರಿ? ತಾಜ್ ಗ್ರೌಂಡ್ನಾಗ ನಾವು ಫಸ್ಟ್. ಅದರ ಮೂಲ ಕಾರಣೀಕರ್ತರು IPL ಅನ್ನ ಆಡಿಸೋಣ ಅಂತೇಳಿ ನನಗೆ ಸ್ಫೂರ್ತಿಯನ್ನು ತುಂಬಿದಂತವರು ಸನ್ಮಾನ್ಯ ಅಲ್ಲಾಜ್ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರನ್ನು ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಗ್ರೌಂಡ್ನಲ್ಲಿ ಪ್ರಾರಂಭ ಮಾಡಿದ್ವಿ ನಾವು IPL. ತದನಂತರ ವೀರಮಣಿ ಕ್ರೀಡಾಂಗಣ ಬಂತು. ಈಗ ನಾನು ಒಂದು ಕ್ರೀಡಾಂಗಣ ಮಾಡಾಕತ್ತೀನಿ. ನಮ್ಮ ಚೇರ್ಮನ್ರು ಸನ್ಮಾನ್ಯ ಶಿವರುದ್ರಪ್ಪ ಗೊಂಗನಶೆಟ್ಟಿ ಅವರು ಬಹಳ ಸಹಕಾರ ಕೊಟ್ಟು ಹೊಸ ಲೈಟ್ ಹಾಕಿದ್ರು, ನಮ್ಮ ಸಂಬಂಧ ಫೆಡ್ ಲೈಟ್ ಹಾಕಿದ್ರು, ಎಲ್ಲ ವ್ಯವಸ್ಥೆಯನ್ನು ಸಹಕಾರ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಇವತ್ತು ನಾವು ಒಂದು ಸರ್ಕಾರದ ವತಿಯಿಂದ 6 ಎಕರೆ ಕ್ರೀಡಾಂಗಣ ಕಟ್ಟಕತ್ತೀವಿ. ನಿಮಗೆಲ್ಲ ಗೊತ್ತೈತೆ, ಅಲ್ಲಿ ವಾಟರ್ ಟ್ಯಾಂಕ್ ಹೋಗಿ ಕಟ್ಟಿ ಆ ಕ್ರೀಡಾಂಗಣ ಹಾಳು ಮಾಡಕ್ ಹೊಂಟಿದ್ರು ಒಬ್ರು. ಆದ್ರೆ ದೇವ್ರ ಪುಣ್ಯದಿಂದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು 10 ಕೋಟಿ
ಅನುದಾನವನ್ನು ಇವತ್ತು ಇಳಕಲ್ ಕ್ರೀಡಾಂಗಣಕ್ಕೆ ಇವತ್ತು ಕೊಡೋದಕ್ಕೆ ಪ್ರಮಾಣ ಮಾಡಿದ್ದಾರೆ. ಈಗಾಗಲೇ 2 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿಸಿದ್ದೀನಿ. ಇವತ್ತು 4.5 ಕೋಟಿ ರೂಪಾಯಿಯಲ್ಲಿ ಒಂದು ಯುವಕರಿಗಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀನಿ. ಇದೇ ಪೊಲೀಸ್ ಸ್ಟೇಷನ್ ಹಿಂಭಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀವಿ. ಒಂದು ಕ್ರೀಡಾಂಗಣವನ್ನು ಮಾಡ್ತಾ ಇದ್ದೀವಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಮತ್ತು ಅದರ ಜೊತೆಗೆ ಇಂಡೋರ್ ಸ್ಟೇಡಿಯಂ ಮತ್ತು ಜಿಮ್. ನಮ್ಮ ಯುವಕರಿಗೆ ಶಕ್ತಿಯುತವಾಗಿ ಸದೃಢವಾದ ದೇಹವನ್ನು ಕಟ್ಟೋದಕ್ಕೆ ನಾವು ಜಿಮ್ ಅವಶ್ಯಕತೆ ಇದೆ, ಈಜುಕೊಳ್ಳ ಅವಶ್ಯಕತೆ ಇದೆ, ಕ್ರೀಡಾಂಗಣ ಅವಶ್ಯಕತೆ ಇದೆ. ಯಾಕಂದ್ರೆ ಈ ದೇಶವನ್ನು ಕಟ್ಟುವಂತ ಶಕ್ತಿ ಯಾರ ಹತ್ರ ಐತಿ? ನಾವು ಆಡಿಸಿದ್ದು ತಪ್ಪ ಸರಿಯಪ್ಪ? ಎಲ್ಲಾರು ಹೇಳ್ರು ಮರ, ನಾವು ಆಡಿಸಿದ್ದು ಖುಷಿ ಪಟ್ಟಂತೆ ಬೇಡ. ಸ್ವಲ್ಪ ಅವ್ರಿಗೆ ಕೇಳಿಸೋದಿಲ್ಲ, ನೀತಿ ಮಕ್ಕೊಂಡಿರ್ತಾರೆ ಈಗಾಗಲೇ 8 ಗಂಟೆಗೆ ಊರು ಬಿಟ್ಟಿರ್ತಾರ. ಅವ್ರು ಇವತ್ತು ಊರು ಬಿಟ್ಟಿರ್ತಾರ. ಮುದುಗಲ್ಲಿಗೆ ಹಾಲ್ಟ್ ಆಗಿರ್ತೈತಿ. ಇಲ್ಲಿ ಕಂಟಿ ಸರ್ಕಲ್ದ ನಮ್ಮ ಕಾರ್ಯಕ್ರಮ ನಡೆಯಕತ್ತದ ಅಂದ್ಕೊಳ್ಳಿ, ಮುದುಗಲ್ಲಿಗೆ ಹಾಲ್ಟ್. ಇಲ್ಲಿದ್ದವ್ರಿಗೆ ಒಂದಿಷ್ಟು ಮಂದಿ ಅದಾರ ಹಿಂದೆ, ಈ ಕಡೆ ಹಿಂದೆ ಒಂದಿಷ್ಟು ಮಂದಿ ಇದಾರೆ, ಈ ಕಡೆ ಒಂದಿಷ್ಟು ಮುಂದೆ ಒಂದಿಷ್ಟು ಮಂದಿ ಇದಾರೆ. ಅವ್ರಿಗೆ ಚಳಿಜೋರ ಚಲುವಾಗಿರ್ತೈತಿ. ಕಂಟಿ ಸರ್ಕಲ್ ಕಾರ್ಯಕ್ರಮ ಹಾಕಿದ್ವಿ ಅಂದ್ಕೊಳ್ಳಿ, ವಿಜಯ ಕಾಶ್ಯಪ್ನವರು ವೇದಿಕೆ ಹಾಕ್ಯಾನ ಅಂದ್ಕೊಳ್ಳಿ, ಏನೋ ಐತಪ್ಪ ಇದಂತ ಚಲೋ ಇರ್ತೈತೆ ಅವ್ರಿಗೆ ಚಳಿಜೋರ. ಊರ್ ಬಿಟ್ಟು ಹೋಗ್ಯಾರ ಈಗಾಗಲೇ ಅವರು ಇಲ್ಲ. ಯಾಕಂದ್ರೆ ನೀವೆಲ್ಲ ಎಲ್ಲರೂ ಮತ್ತೆ ಹಿಂಗೆ ಉಲ್ಟಾ ತಿರುಗಿದ್ರೆ. ಅದ್ರಾಗ ನಮ್ಮ ಡಿ ಲಯನ್ಸ್ ತಂಡದ ಮಾಲೀಕ ಅಶೋಕ್ ಚಲವಾದಿ ಬಸವೇಶ್ವರ ಸರ್ಕಲ್ ಇಂದ ಚಲೋ ಮಾಡ್ಕೊಂಡು ಬಂದ ನಮ್ಮ ಹೋಗ. ಅದು ಬೇರೆ ಹೆದರಿಕೆ ಐತಿ ಸ್ವಲ್ಪ. ಯಾಕಂದ್ರೆ ಯಾರ್ಯಾರು ಗೊತ್ತಾಗಲ್ಲ ಅವ್ರಿಗೆ ಯಾವ ಟೈಮ್ನಾಗ ಏನೇನು ಹಾಕೋ ಅಂತೇಳಿ. ಎಲ್ಲ ಟೈಮ್ ಇವ್ರದ್ದು ಅನ್ಕೊಂಡಾರ ಅವರು. ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಗಿದ್ದೇನೆಂದ್ರೆ, ಇವತ್ತು ನಮ್ಮ 14 ತಂಡದ ಮಾಲೀಕರು ಇವತ್ತು ಎಲ್ಲ ತಂಡವನ್ನ ತೆಗೆದುಕೊಂಡು ಬಹಳ ವ್ಯವಸ್ಥಿತವಾಗಿ ಈ ಕ್ರೀಡಾಕೂಟವನ್ನ ಯಶಸ್ವಿ ಮಾಡೋದಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ. ನಾನು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಪರವಾಗಿ ನಿಮಗೂ ಕೂಡ ಅಭಿನಂದನೆಯನ್ನ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಯಾಕಂದ್ರೆ ನೀವಿಲ್ಲದೆ ಈ ಕ್ರೀಡಾಕೂಟ ಆಗ್ತಿರಲಿಲ್ಲ. ನೀವೆಲ್ಲರೂ ಬಹಳ ಮನಸಾರೆ ದುಡ್ಡು ಹೋದ್ರೋಲಿ ಅಂತೇಳಿ ಅದು ಹೇಳ್ತೀನಿ. ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ. ಮತ್ತು ವಿಶೇಷವಾದ ಒಂದು ಮ್ಯಾಚ್ ಅನ್ನು ನಾವು ಆಡಿಸಿದ್ವಿ. ತಮಗೆಲ್ಲ ಗೊತ್ತೈತಿ, ಅಂಡರ್ 19 ವರ್ಷದ ಒಳಗಿರುವಂತ ಬಾಲಿಕೆಯರು ಯುವತಿಯರು ಇವತ್ತು ಇಳಕಲ್ಲಿಗೆ ಬಂದು, ಅದು ಕರ್ನಾಟಕ ರಾಜ್ಯವನ್ನು ಪ್ರದರ್ಶನ ಮಾಡುವಂತ ಯುವತಿಯರು ಬಂದು ನಮ್ಮ ಇಳಕಲ್ 6 ವೀರಮಣಿ ಕ್ರೀಡಾಂಗಣದಲ್ಲಿ ಇವತ್ತು ಒಂದು ಪ್ರದರ್ಶನ ಮ್ಯಾಚ್ ಅನ್ನು ಆಡಿದ್ರಲ್ಲ, ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ನಾನು ಅಭಿನಂದನೆಯನ್ನ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಬೆಳೆಯುವಂತ ತಾರೆಯರು, ಒಳ್ಳೆ ಕ್ರೀಡಾಪಟುಗಳಾಗವರು, ನಾಳೆ IPL ಆಡ್ತಾರ, ದೇಶದ ಟೀಮಲ್ಲಿ ಆಡ್ತಾರ. ಅಂತ ಯುವತಿಯರು ಒಬ್ಬಾಕಿ 13 ವರ್ಷದ ಯುವತಿ, ನನ್ನ ಮಗಳು 13 ವರ್ಷ ಐತಿ. ನನ್ನ ಮಗಳು ಇಲ್ಲಿ ಸಮೀಕ್ಷಾ 13 ವರ್ಷದ ಯುವತಿ ಇವತ್ತು ಹೆಂಗ್ ಆಡಿದ್ಲಿ ನೀನು ನೋಡ್ಬೇಕಾಗಿತ್ತು. ಸಮೀಕ್ಷಾ 41 ರನ್ನು, ಎಷ್ಟು ವಿಕೆಟ್ ತಗೊಂಡ್ರಿ ಸರಕ್ಕೆ? 3 ವಿಕೆಟ್ ಅನ್ನು ತಗೊಂಡ್ಲು. 3 ವಿಕೆಟ್, 13 ವರ್ಷದ ಯುವತಿ. ಸೊ ಇಂಥ ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು, ಅದೇ ನಮ್ಮ ಉದ್ದೇಶ. ಅದಕ್ಕೆ ಕೊನೆಯದಾಗಿ ಬಂದ್ಬಿಡ್ತೀನಿ. ಈಗ ನಮ್ಮ ಉದ್ದೇಶ ಏನ್ ನೆಕ್ಸ್ಟ್ ಅಂತಂದ್ರೆ, ಕ್ರೀಡಾಪಟುಗಳ ಎಲ್ಲರೂ 35 ಆದವರು 40 ಆದವರು ರಿಟೈರ್ಮೆಂಟ್. ಏನಪ್ಪ ಯತ್ನೆಟ್ಟಿ ಸಾಕು ನೀನು ರಿಟೈರ್ಮೆಂಟ್ ತಗೋ. ಈಗ ಯುವಕರಿಗೆ ಬೆಳೆಸ್ತಾರೆ ಸ್ವಲ್ಪ ಸಣ್ಣ ಹುಡ್ರಿಗೆ 10 ವರ್ಷದಿಂದ ಪ್ರಾರಂಭ ಮಾಡ್ತೀವಿ ನಾವು. ಈಗ ಏನು ಒಂದು ಲೆದರ್ ಬಾಲ್ ಹುನಗುಂದ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಅಶೋಕ್ ಜಾಧವ್ ಅವರು ಹೇಳಿದ್ದಾರೆ, ನಾವು ಒಂದು ಲೆದರ್ ಬಾಲ್ ಕ್ಯಾಂಪ್ ಅನ್ನ ನಾಳೆಯಿಂದನೇ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಮಕ್ಕಳು ಯಾರು ಕ್ರಿಕೆಟ್ ಪಟುಗಳು ಆಗ್ಬೇಕು ಅಂತೇಳಿ ತಾವೆಲ್ಲರೂ ಅಭಿಲಾಷವನ್ನು ಇಟ್ಕೊಂಡಿದ್ದೀರಿ, ಆ ಮಕ್ಕಳಿಗೆ ಉಚಿತವಾಗಿ ಫ್ರೀ ಕ್ಯಾಂಪ್ ಅನ್ನು ಮಾಡಿ, ಅವ್ರಿಗೆ ಫ್ರೀ ಕೋಚಿಂಗ್ ಅನ್ನು ಮಾಡಿ, ಅವರಿಗೆ ನಮ್ಮ ರಣಜಿ KSC ತಂಡದಲ್ಲಿ ಆಡುವ ಹಾಗೆ ನಾವು ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ತಾವು ತಮ್ಮ ಮಕ್ಕಳನ್ನ ಕ್ರೀಡಾಪಟುಗಳನ್ನ ಮಾಡಿ. ಬರೀ ಕ್ರಿಕೆಟ್ ಅಂತ ಹೇಳೋದಿಲ್ಲ, ನಮ್ಮ ದೇಶೀಯ ಕ್ರೀಡೆ ಇದಾವು. ಹಾಕಿ ಐತಿ, ಕಬಡ್ಡಿ ಐತಿ, ಖೋ ಖೋ ಐತಿ. ಯಾವ್ದಾದ್ರು ಕ್ರೀಡೆಯಲ್ಲಿ ತಮ್ಮ ಮಕ್ಕಳನ್ನ ಬಿಡ್ರಿ. ನಾವು ಕಬಡ್ಡಿನೂ ಬರ್ತೀವಿ. ಈಗ ಕೆಲವು ದಿನಗಳಲ್ಲಿ, ಒಂದು 6 ತಿಂಗಳಲ್ಲಿ ಪ್ರೋ ಕಬಡ್ಡಿಯನ್ನ ಇದೇ ಇಳಕಲ್ 6 ಕ್ರೀಡಾಂಗಣದಲ್ಲಿ ನಾವು ಮಾಡ್ತೀವಿ. ಪ್ರೋ
ಕಬಡ್ಡಿಯನ್ನು ಮಾಡ್ತೀವಿ, ಖೋಖೋನು ಕಂಡಕ್ಟ್ ಮಾಡ್ತೀವಿ, ಎಲ್ಲ ಕ್ರೀಡೆಯನ್ನ. ಯಾಕಂದ್ರೆ ಇವತ್ತು ನಾನು ಇಷ್ಟು ಸದೃಢವಾಗಿ ಗಟ್ಟಿ 54 ನನಗೂ ವಯಸ್ಸು. ನೀವು ರಿಟೈರ್ಡ್ ತೋರಿ ಅನ್ಬೋದು ನೀವು, ಆದ್ರೆ ನನ್ನಲ್ಲಿ ಐತಲ್ಲ ತಾಕತ್ತು ದಮ್ಮ. ಇನ್ನ ಕ್ರೀಡಾಂಗಣದ ಬರ್ರಿ ತೋರಿಸ್ತೀನಿ ನಾನು. ಇಬ್ರಾಹಿಮ ನೀವೊಬ್ಬನ ಹೊಡಿತೇನೆ 6? ನಾನು ನಿನ್ನಂಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿನಕ್ಕಿಂತ ಡಬಲ್ ಹೊಡಿತೀನಿ ಗ್ರೌಂಡ್ ದಾಟಿಸಿ. ಏನು ಅದಕ್ಕೆ ಆ ಕ್ರೀಡೆ ಅನ್ನೋ ಮನೋಭಾವನೆ ಒಳಗಿತ್ತಂದ್ರೆ ಮನುಷ್ಯನಿಗೆ ಒಂದು ದೊಡ್ಡ ಶಕ್ತಿ ಅದು. ಅದಕ್ಕೆ ನಾನು ಯುವಕರಲ್ಲಿ ಬೇಡ್ಕೋತೀನಿ, ನೀವು ಕ್ರೀಡೆಯಲ್ಲಿ ತೊಡಕೊಳ್ರಿ, ಯಾವುದಾದ್ರೂ ಒಂದು ಆಟ ಆಡ್ರಿ. ಅದು ಟೇಬಲ್ ಟೆನ್ನಿಸರ ಆಡ್ರಿ, ಬಾಲ್ ಬ್ಯಾಡ್ಮಿಂಟನ್ ಆಡ್ರಿ, ಶಟಲ್ ಕಾಕರ ಆಡ್ರಿ, ಕಬಡ್ಡಿಯರ ಆಡ್ರಿ, ಖೋಖೋರ ಆಡ್ರಿ, ಯಾವ್ದಾರು ಒಂದು ಆಟ ಆಡ್ರಿ. ಮತ್ತು ಇಲ್ಲಿ ವೇದಿಕೆ ಮೇಲೆ ಕುಂತವ್ರು ಬೇರೆ ಆಟ ಆಡೋದಲ್ಲ, ಅಲ್ಲಿ ಆಟ ಆಡೋದು, ಗ್ರೌಂಡ್ನಾಗ ಆಟ ಆಡೋದು ಹೇಳಕತ್ತೀನಿ ನಾನು ಆ ಆಟ ಕೇಳಕತ್ತಿಲ್ಲ. ಮತ್ತೆ ಇಲ್ಲಿ ನನ್ನ ನೋಡಕತ್ತಾರೆ ಆ ಆಟ ಹೇಳ್ತಂತಡಿ ಅಂತೀವಿ. ಒಂದು ಮಂದಿ ಯಾರು ಇಲ್ಲಿ ಆ ಆಟನೂ ಭಾಳ ಚಂದ ಆಡ್ತಾರೆ. ಅದು ಆಟ ಆಡತ್ತೆ, ಅದು ಆಡ್ರಿ, ಆದ್ರೆ ಹಗಲತ್ತು ಈ ಆಟ ಆಡ್ರಿ. ಅದಕ್ಕೆ ಈ ಆಟನೂ ಆಡೋದನ್ನ ನಾವು ಕಲಿಬೇಕು ಅಂತ ಹೇಳ್ತಾ ನಾವು ಖಂಡಿತವಾಗಿ ಒಂದು ಲೆದರ್ ಬಾಲ್ ಟೂರ್ನಮೆಂಟ್ ಅನ್ನು ಮಾಡಬೇಕು ಅಂತೇಳಿ ನಾವು ನಮ್ಮ ಮುಚ್ಕಂಡಿ ಸರು, ನಮ್ಮ ಅಶೋಕ್ ಜಾಧವ್ ಅವರು ಬಂದಾರ, ನಮ್ಮ ಕ್ರೀಡಾ ನಿರ್ದೇಶಕರಿದ್ದರು ಅವರು. ಈಗ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಟೆನಿಸ್ ಬಾಲ್ನ ಸಂಚಾಲಕರಾಗಿ ಕೆಲಸ ಮಾಡ್ತಾರ. ನಮ್ಮ ಇವರು ಬರಬೇಕಾಗಿತ್ತು, ನಮ್ಮ ಹಕೀಂ ಮೇಡಮ್ ಅವರು ನಮ್ಮ ರಾಜ್ಯದ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದ. ಅವರೇ ನನ್ನ ಉತ್ತರ ಕರ್ನಾಟಕ ಟೆನಿಸ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನನಗೂ ಕೂಡ ಇವತ್ತು ನೇಮಕ ಮಾಡಿದ್ದಾರೆ. ನಾನು ಟೆನಿಸ್ ಬಾಲ್ ಅಷ್ಟೇ ಅಲ್ಲ, ಲೆದರ್ ಬಾಲ್ ಎಲ್ಲ ಕ್ರೀಡೆಗೆ ನಾವು ಖಂಡಿತವಾಗಿ ಹುಣಗುನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ನಾವು ಮುಂದೆ ಈ ಒಂದು ಆಟಗಳನ್ನು ಆಡ್ತೀವಿ ಅಂತ ಹೇಳಿ, ಆಡಿಸ್ತೀವಿ ಅಂತ ಹೇಳಿ, ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಈ ಮುಂದಿನ ಕಾರ್ಯಕ್ರಮ ನಮ್ಮ ಮನೋರಂಜನೆ ನಮ್ಮ ಬದಾಮಿ ಅವರು ಬಂದಾರ. ಮತ್ತೆ ಯಾರು ವಿಶೇಷ ನಮ್ಮ ಬಿಗ್ ಬಾಸ್ ಎಲ್ಲದರ ಬರಾಕತ್ತಾರ, ಬಾಳು ನಿಪ್ಲ ನಾ ಡ್ರೈವರ ಸಾಂಗ್ ನಾ ಡ್ರೈವರ್ ಆಡಿದವ್ರು ಬರಕತ್ತಾರ. ಈಗ ನನ್ನ ಫೇವ್ರೇಟ್ ಸಾಂಗ್ ಅದ. ಅದಕ್ಕೆ ಅವರೆಲ್ಲ ಬರ್ತಾರೆ. ತಾವು ಯಾರು ದಯವಿಟ್ಟು ಗಲಾಟೆ ಮಾಡಬೇಡ್ರಿ, ಶಾಂತಿಯುತವಾಗಿ ಕೂತ್ಕೊಂಡು ಆ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು, ಮತ್ತೊಮ್ಮೆ ಈ ವೇದಿಕೆಗೆ ನಮ್ಮ ಏನು ಗೌರವಾನ್ವಿತ ಅತಿಥಿಗಳು, ಬಹಳಷ್ಟು ಜನ ಎಲ್ಲರ ಹೆಸರು ತಗೊಳ್ಳಿಲ್ಲ ನಾನು, ನನ್ನ ಪತ್ನಿ ಆದಿಯಾಗಿ, ಯಾಕಂದ್ರೆ ನನ್ನ ಧರ್ಮ ಪತ್ನಿ ಅವರು KPCC ಜನರಲ್ ಸೆಕ್ರೆಟರಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಅಧ್ಯಕ್ಷರು, ಅವರು ಕೂಡ ಬಂದು ಉದ್ಘಾಟನೆ ಮಾಡ್ರೆ. ಅವರಿಗೂ ಧನ್ಯವಾದಗಳನ್ನ. ನಮ್ಮ ಪುಂಡ್ಲಿಕ್ ಶಾಸ್ತ್ರಿ ಅವರು, ನಮ್ಮ ಕೋಡ್ಯಾಳ ಅವರು ಇಲ್ಲೇ ಬುಡುಬುಡಿಕೆಯರು, ನಮಗೆಲ್ಲ ಭವಿಷ್ಯ ನುಡಿದಾರ. ಅವರು ಹಾಲಕ್ಕಿ ನುಡಿದಂತೆ ನುಡಿದಾರ. ಈಗ ನಮಗೆ ಈ ಮಾರ್ಚಿಕ್ ಮಂತ್ರಿ ಹಾಕಿ ಅಂತ ಹೇಳಿರಿ ನೋಡ್ರಿ ಶಾಸ್ತ್ರಿ ಅವರ, ಬಿಡದೇ ಇಲ್ಲ, ಬರ್ತೀನಿ ನಿಮ್ಮ ಹತ್ರ ಬಂದು ಕುಂದಿರ್ತೀನಿ. ನಮ್ಮ ಶಾಸ್ತ್ರಿಗಳು ಬಂದು ಪಾಪ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ನಮ್ಮ ಅಲ್ಲಾಜಿ ಉಸ್ಮಾನ್ ಗಣಿ ಹುಮ್ನಾಬಾದ್ ಸಾಹೇಬರು ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ನಮ್ಮ ಶಿವರುದ್ರಪ್ಪ ಗಂಗನಶೆಟ್ಟಿ ಅವರು ಬಂದಾರೆ, ಅವರಿಗೂ ಧನ್ಯವಾದಗಳು. ಅರುಣ್ ಬಿಜ್ಜಲ್ ಸಾಹೇಬರು ಬಂದಾರೆ, ಅವರಿಗೂ ಧನ್ಯವಾದಗಳು. ನಮ್ಮ ಶರಣಪ್ಪಣ್ಣ ಆಮ್ದಾಳ್ ಬಂದಾರೆ, ಅವರಿಗೂ ಧನ್ಯವಾದಗಳು. ಮತ್ತು ನಮ್ಮ ಅಬ್ದುಲ್ ರಜಾಕ್, ಹೌದೌದು, ದಯವಿಟ್ಟು ಒಂದು ವಿನಂತಿ, ಯಾರು ಅಸಭ್ಯ ಹಾಡುಗಳಿಗೆ ಒತ್ತಾಯ ಮಾಡಬೇಡ್ರಿ. ಅವ್ರಿಗೂ ನಾವು ವಿನಂತಿ ಮಾಡ್ಕೊಂಡಿವಿ. ಈಗಾಗಲೇ ಕೆಲವಷ್ಟು ತೊಂದರೆಗಳಾಗಿದ್ದಾವೆ. ಒಳ್ಳೆ ಹಾಡು ಹಾಡ್ರಿ, ಒಳ್ಳೆ ಪ್ರದರ್ಶನ ಕೊಡ್ರಿ. ಯಾಕಂದ್ರೆ ಎಲ್ಲೆಲ್ಲೋ ಬೇರೆ ಬೇರೆ ಹಾಡು ಹಾಡಿ ಮತ್ತೆ ಅದೇನಂತಾರಲ್ಲ, ಹಾಡ್ಕೊಳ್ಳೋರ ಬಾಯಿಗೆ ಮತ್ತಿಟ್ಟು ಏನೋ ಹಾಕಿದಂಗೆ ತುಪ್ಪ ಸುರಿದಂತ ಅವ್ರು ರೆಡಿ ಅದಾರ. ಯಾಕಂದ್ರೆ ಅವ್ರಿಗೆ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಒಂದು ಕ್ರೀಡಾಕೂಟ ಮಾಡೋದಿಲ್ಲ, ಒಂದು ಪ್ರತಿಭಾ ಪುರಸ್ಕಾರ ಮಾಡೋದಿಲ್ಲ, ಒಂದು ಉದ್ಯೋಗ ಮೇಳ ಮಾಡೋದಿಲ್ಲ, ಒಂದು ಆರೋಗ್ಯ ಶಿಬಿರ ಮಾಡೋದಿಲ್ಲ. ಇವ್ರಿಗೆ ಚಂದಾಗ ಗೊತ್ತಿಲ್ಲ. ಮಾಡಿದವರಿಗೆ ಹೊಯ್ಕೊಳ್ಳೋದು, ಮಾಡಿದ ಕೂಡ ಹೊಯ್ಕೊಳ್ಳೋದು. ಇದು ಹೊಯ್ಕೊಳ್ಳೋದು ಬಿಟ್ಬಿಟ್ಟು ನಾನು ಅವ್ರ ಕೈ ಹೊಯ್ಕೊಂತ ಹೋದವರು. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತರಾದಂಥ ಅಬ್ದುಲ್ ರಜಾಕ್ ತಟಗಾರ್ ಅವರು ಬಂದಾರ, ನಮ್ಮ ದನಿಗಳಾದಂಥ ರಾಜೀವ್ ಬೋರಾ ಅವರು ಬಂದಾರ, ನಮ್ಮ ನಾಯಕರು, ನಮ್ಮೆಲ್ಲರ
ಮಾರ್ಗದರ್ಶಕರು ಸನ್ಮಾನ್ಯ ವೆಂಕಟೇಶ್ ಸಾಕಾಜಿ ಅವರು ಬಂದಾರ, ನಮ್ಮ ಅಶೋಕ್ ಜಾಧವ್ ಅವರು ಬಂದಾರ, ನಮ್ಮ ಬಸವರಾಜ್ ಗದ್ದಿ ಅವರು ಬಂದಾರ, ನಮ್ಮ ಮಾಂತೇಶನ್ ಆವಾರಿ ಅವರು ಬಂದಾರ, ನಮ್ಮ ಗದ್ದಂಕೇರಿ ಅವರು ಬಂದಾರ, ನಗರಸಭೆ ಅಧ್ಯಕ್ಷರು ಬಂದಾರ, ನಗರಸಭೆ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ರಾಘವೇಂದ್ರ ಚಿಂಚಬಿ ಅವರು ಬಂದಾರ, ಮತ್ತು ಎಲ್ಲ ತಂಡದ ಮಾಲೀಕರು ಎಲ್ಲರ ಹೆಸರು ಬಾಯಾಗದಾವು. ಮತ್ತೆ ಹೇಳಲ್ಲೇನು, ಹೇಳಲೇ ಬಿಡ್ಲೆ, ಹಿಡಿದೈತೆ ಹಿಡಿದಿದ್ದಾರ. ಓಕೆ, ಎಲ್ಲ ನಮ್ಮ ಕಂಠಿಯವರು, ಸಂಗಣ್ಣವರು, ನಮ್ಮ ಸಂಗಣ್ಣ ಓಲೇಕಾರ್, ಮಾಂತೇಶ್ ಹನ್ನಾಳ, ಅಹ್ಮದ್ ಭಗವಾನ್ ಸಾಹೇಬ್ರ ನಿಮ್ಮನ್ನು ನೋಡಿನಿ, ಹಳದಿ ಅಂಗಿ ಹಾಕೊಂಡು ಭಾಳ ಚಂದ ಬಂದಿರಿ ಎಲ್ಲರಿಗೂ. ಮತ್ತೆ ನಮ್ಮ ಹುಡುಗನ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಎಲ್ಲ ನಮ್ಮ ಪದಾಧಿಕಾರಿಗಳು, ಶಿವಾನಂದ ಮುಚ್ಕಂಡಿಯವರು, ಮಾಂತೇಶ್ ನರಗುಂದವರು, ಶಬ್ಬೀರ್ ಬಾಗ್ವಾನ್ ಅವರು, ನಮ್ಮ ವಿಶ್ವನಾಥ್ ಪಾಟೀಲ್ ಅವರು, ಮತ್ತು ಎಲ್ಲರೂ ಇನ್ನೂ ಬಹಳ ಜನ ಅದಾರ, ಅಬ್ಬಾಸ್ ಬಾಗ್ವಾನ, ಇನ್ನೂ ನಮ್ಮ ಅನೇಕ ನಾಗಣ್ಣ ಬಾರಿಗಿಡದ ಎಲ್ಲರೂ ಪಾಪ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಾರ. ಈಗ ಅವ್ರು ಚಿಂತನೆ ಮಾಡಕತ್ತಾರ, ನಾಳೆ ಗ್ರೌಂಡ್ನಾಗ ಹೋಗಿ ಏನ್ ಮಾಡ್ಬೇಕಂತೇಳಿ. ನಮ್ಮ ಮುಚ್ಕಂಡಿ ಸರ್ ಹೇಳ್ತಿದ್ರು, ಅಲ್ರಿ ನಮ್ದು ಇವತ್ತು ಮುಗಿದ ಕತಿ, ನಾಳೆ ಮುಂಜಾನೆ 8 ಗಂಟೆಗೆ ಎದ್ದು ಏನ್ ಮಾಡ್ಬೇಕು ನಾವು ಅಂತಾರೆ. ಏನು ಗ್ರೌಂಡ್ನಾಗ ಹೋಗೋಣ ನಡ್ರಿ, ನಾವು ನೀವು ಹೋಗೋಣ, ನಾವು ನೀವು ಬ್ಯಾಟ್ ಬಾಲ್ ಹಿಡ್ಕೊಂಡು ಆಟ ಆಡೋದು, ಇಷ್ಟ ಮಾಡ್ಬೇಕು. ಏನು ಸರ ಆಟ ಬಾಕಿ ಇರೋದು. ಬರ್ತೀರಪ್ಪ ನೀವು ಮತ್ತೆ ಆಡಕ ತಯಾರಾಗಿರಿಲ್ಲ ಮುಂದೆ ಆಡಕ. ಈ ನೆಕ್ಸ್ಟ್ ಲೆದರ್ ಬಾಲ್ ಟೂರ್ನಮೆಂಟ್ಗೆ ರೆಡಿ ಆಗೋಣ. ನಾವು ಬಂದೀವಿ, ಮತ್ತೆ ಬರ್ತೀವಿ.